ಮಲೆನಾಡಿನ ಹೆಬ್ಬಾಗಿಲಿನಲ್ಲಿ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಭಾರೀ ಗಾಳಿ ಮಳೆಗೆ ಧರೆಗುರುಳಿದ್ದಾವೆ ತೆಂಗಿನ ಮರಗಳು. ಶಿವಮೊಗ್ಗದಲ್ಲಿ ಭಾರೀ ಗಾಳಿ ಬೀಸ್ತಾ ಇರುವಂತದ್ದು ವರುಣಾರ್ಭಟಕ್ಕೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಮಲೆನಾಡಿನ ಹೆಬ್ಬಾಗಿಲಲ್ಲಿ ಮಳೆರಾಯನ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಭಾರೀ ಗಾಳಿ ಮಳೆಗೆ ತೆಂಗಿನ ಮರಗಳು ಧರೆಗುರುಳುತ್ತಾ ಇದ್ದಾವೆ. ಶಿವಮೊಗ್ಗದಲ್ಲಿ ಭಾರೀ ಗಾಳಿ ಬೀಸ್ತಾ ಇದೆ. ವರುಣಾರ್ಭಟಕ್ಕೆ ಜನ ತತ್ತರಿಸಿ ಹೋಗಿರುವಂತದ್ದು ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ಹೊಸನಗರ ತಾಲೂಕಿನ ಬೆಳ್ಳೂರಿನಲ್ಲಿ ತೆಂಗಿನ ಮರ ನೆಲಕ್ಕುರುಳಿದ್ದಾವೆ. ಮಳೆಯ ಜೊತೆ ಗಾಳಿಯೂ ಕೂಡ ಜೋರಾಗಿದೆ. ನಿನ್ನೆ ರಾತ್ರಿ ಧಾರಾಕಾರವಾಗಿ ಮಳೆ ಸುರಿದಿರುವಂತದ್ದು, ಜೊತೆಯಲ್ಲಿ ಗಾಳಿ ಕೂಡ ಜೋರಾಗಿ ಬೀಸಿದೆ. ಇದರಿಂದ ತೆಂಗಿನ ಮರಗಳು ಸಂಪೂರ್ಣವಾಗಿ ನೆಲಕ್ಕುರುಳಿರುವಂತದ್ದು. ರತ್ನಮ್ಮ ಎಂಬುವರ ಮನೆಯ ಮೇಲೆ ತೆಂಗಿನ ಮರಗಳು ಕೂಡ ಬಿದ್ದಿದ್ದಾವೆ. ಅದೃಷ್ಟವಶಾತ್ ಮನೆಯಲ್ಲಿ 5 ಜನ ಇದ್ರು. ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಕೂಡ ಸಂಭವಿಸಿಲ್ಲ. ಇನ್ನೊಂದು ಕಡೆನಲ್ಲಿ ನಾವಿಲ್ಲಿ ಗಮನಿಸ್ತಾ ಇರಬಹುದು, ಬೆಂಗಳೂರಲ್ಲಾಗಿರ್ಬೋದು ಅಥವಾ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಸುಡು ಬಿಸಿಲಿದೆ. ಆದರೆ ಮಲೆನಾಡಂತ ಪ್ರದೇಶದಲ್ಲಿ ಮಳೆ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಮನೆ ಮೇಲೆ ತೆಂಗಿನ ಮರ ಬಿದ್ದಿದೆ. 5 ಜನ ಇದ್ರಂತ ಮನೆಯಲ್ಲಿ. ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ. ಎಲ್ಲರೂ ಕೂಡ ಬಚಾವಾಗಿದ್ದಾರೆ. ಇನ್ನು ಮನೆ ಒಳಗಡೆ ಸಂಪೂರ್ಣವಾಗಿ ಮಳೆ ನೀರೆಲ್ಲ ತುಂಬಿಕೊಂಡಿದೆ. ಅಲ್ಲಿರುವಂತಹ ವಸ್ತುಗಳು ಕೂಡ ಮಳೆ ನೀರಿಗೆ ಆಹುತಿಯಾಗಿರುವಂಥದ್ದು. ಭಾರಿ ಅವ್ಯವಸ್ಥೆಯೇ ಉಂಟಾಗಿತ್ತು. ಅಲ್ಲಿ ಸಂಪೂರ್ಣವಾಗಿ ಮಳೆಯಿಂದ ಕೂಡಿದೆ ವಾತಾವರಣ. ನಮ್ಮೂರಲ್ಲೇ ಹಿಂಗಾಗದು.